ಯಾರು ನಿನಗೂ ಅವಳಿಗೂ ಏನು ಸಂಬಂಧ ಅಂತ, ಅವಳು ನನ್ನ ಹೆಂಡತಿ ಆಗೋ. ಅದನ್ನು ಬೇರೆಯವ್ರ ಮೇಲೆ ಹಾಕಿ ಗಲಭೆ ಎಬ್ಬಿಸಿ ಈ ಕಡೆನೂ ನಾನಿದ್ದೀನಿ ಎಂದು ಆ ಕಡೆನೂ ನಾನಿದ್ದೀನಿ ಅಂತ ಹೇಳಿ ಥ್ರೂಔಟ್ ಸಿನಿಮಾದಲ್ಲಿ ಆ ಶೀಲಳ ಕ್ಯಾರೆಕ್ಟರ್, ಆ ಹೆಸರಿಗೆ ತಕ್ಕ ಹಾಗೆ ಶೀಲ ಕಳೆದುಕೊಂಡ್ಲು. ಅದ್ರ ಒಂದು ಹೇಳ್ತೀನಿ, ಧರ್ಮಸ್ಥಳದ ಇನ್ಸಿಡೆಂಟ್ ನಾನು ಓದಿದಾಗ ಆ್ಯಕ್ಚುಲಿ ನನಗೆ ಆ ಸ್ಫೋಟದ ನನ್ನ ಕ್ಯಾರೆಕ್ಟರ್ ನೆನಪಾಯ್ತು. ನಾಗಾಭರಣ ಆವರಣ, ನಾಗಾಭರಣ ಆವರಣ. ಒಂದು ತಿಂಗಳಲ್ಲಿ ಅದು 1/11/87ಕ್ಕೆ ಪ್ರಾರಂಭ ಮಾಡಿದ್ವಿ, 1/12/87ಕ್ಕೆ ಶೂಟಿಂಗ್ ಮುಗಿಸಿದ್ವಿ. ಬ್ರೇಕೇ ಇಲ್ಲ ಸರ್, ಬ್ರೇಕೇ ಇಲ್ಲ. ನಿರಂತರವಾಗಿ 30 ದಿವಸದಲ್ಲಿ ಒಂದು ಸಿನಿಮಾ ಮಾಡ್ಕೊಂಡು ಆಚೆಗೆ ಬಂದ್ವಿ ನಾವು. ಬೇಸಿಕಲಿ ನಾನು ಹೇಳೋದು, ಈ ತರಹದ ಗ್ರೂಪ್ ವರ್ಕ್ ಇದೆಯಲ್ಲ, ಟೀಮ್ ವರ್ಕ್, 30 ದಿವಸದಲ್ಲಿ ಸಿನಿಮಾ ಆಗೋಯ್ತಾ, ಆಮೇಲೆ ಮತ್ತೆ ಹೋಗ್ಲಿಲ್ಲ ವಾಪಸ್ಸು. ಅಯ್ಯೋ ಅದೊಂದು ಶಾಟ್ ಬಿಟ್ಟೋಗಿದೆ, ಇದೊಂದು ಶಾಟ್ ಬಿಟ್ಟೋಗಿದೆ, ಅದೊಂದು ಸೀನ್ ಏನೋ ಇದಾಗಿದೆ, ಮತ್ತೆ ಹೋಗಲಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಸ್ಕ್ರಿಪ್ಟನ್ನು ಮತ್ತು ಸ್ಕ್ರಿಪ್ಟ್ನ ಜೊತೆಯಲ್ಲಿ ನಮ್ಮ ಕ್ಯಾಮ್ರಾಮನ್ಗಳ ಜೊತೆ ಕೂತು ಕೆಲಸ ಮಾಡಿದ್ದೇನಿದೆಯಲ್ಲ, ಅದು ಇಟ್ ವಾಸ್ ಸೋ ಪರ್ಫೆಕ್ಟ್. ಸೊ ಅಂತಹ ಒಂದು ಟೀಮ್ ವರ್ಕ್ ಇವತ್ತಿನ ದಿನದಲ್ಲಿ ಬೇರೆ ಬೇರೆ ರೀತಿ ಆಗ್ತಾ ಇರುತ್ತೆ. ಯಾಕೆಂದರೆ ಎಲ್ಲವೂ ಇವತ್ತು ಇಂಡಿವಿಜುವಲಿಸ್ಟಿಕ್ ಸಿನಿಮಾ, ಕಲೆಕ್ಟಿವ್ ಸಿನಿಮಾ ಆಗಬೇಕಾಗಿರೋದು, ಅಲ್ಲಾಗಿತ್ತದು. ಆಮೇಲೆ ಸ್ಟಾಕು ಸ್ಟಾಕ್ ಅಂದರೆ ಭಯ ಆಗೋದು ನಮಗೆ. ಒಂದಡಿ ಜಾಸ್ತಿ ಓಡಿಬಿಟ್ರೆ ರೀಟೇಕ್ ಇಲ್ಲ. ಯಾರೋ ಒಬ್ಬರು ಸ್ವಲ್ಪ ಜಾಸ್ತಿ ರೀಟೇಕ್ ತೊಗೊಂಡಿದ್ರು. ಒಂದು ಟೇಕ್ ಯಾವುದು ಅಂತ ಯೋಚನೆ ಮಾಡಿದೆ, ಐ ಥಿಂಕ್ ದತ್ತಣ್ಣಂದು ಯಾವುದೋ ಒಂದು ಟೇಕ್ 27 ಟೇಕ್ ಹೋಗಿತ್ತು. ಅಲ್ಲ, ದತ್ತಣ್ಣ ಒಂದು, ಮತ್ತು ಕಾಲೇಜಲ್ಲಿ ಒಂದು ಯಾವುದೋ ಒಂದು ಇದಕ್ಕೆ 7 ಟೇಕ್ಸ್ ಆಯಿತು ಸರ್. ಅದು ಅವಾಗ ಬ್ರೇಕ್ ಮಾಡಿಬಿಟ್ಟು, ಇಲ್ಲ ಬ್ರೇಕ್ ಮಾಡಿಬಿಡೋಣ, ನೆಕ್ಸ್ಟ್ ಬ್ರೇಕ್ ಆದ್ಮೇಲೆ ಮಾಡೋಣ ಅಂತೇಳಿ ಮಾಡಿದ್ವಿ ಸರ್, ಅಲ್ವಾ? ಹೌದು. ಸೊ ಸ್ಟಾಕ್ ಬಗ್ಗೆ ನಮಗೆ ಒಂದು ಗಂಭೀರವಾದಂಥ ಭಯ ಇತ್ತು ಸರ್. ಜಾಸ್ತಿ ಬಳಸ್ಬಿಟ್ರೆ ಬೈತಾರಲ್ಲಪ್ಪ ಅಂತ. ನಮ್ಮ ವರ್ಗೀಸ್ ಪ್ರೊಡ್ಯೂಸರು ಊಟ ಮಾಡಲಿಲ್ವಾ ಜಮ್ಮು ಪರ್ಸನ್ ಅವರು, ಏನು ಬೇಕಾದರೂ ಊಟ ಮಾಡ್ರಪ್ಪ, ಸ್ಟಾಕ್ ಮಾತ್ರ ಊಟ ಮಾಡಬೇಡಿ ಅಂತ ಹೇಳೋದು. ನಿಜ ಸರ್. ಸೊ ನಿನಗೆ ಭಾಳ ಖುಷಿಯಾದಂತಹ ಇಡೀ ಇದರಲ್ಲಿ ಥ್ರೂಔಟ್ ಕೆಲವು ಸೀನ್ಗಳಂತೂ ಭಾಳ ಕೊನೆಗಂತೂ ಸೆಕೆಂಡ್ ಹಾಫಲ್ಲಂತೂ ಇಟ್ ಈಸ್ ವೆರಿ ಡಿಸ್ಟರ್ಬಿಂಗ್ ಸೀನ್ಸ್. ನಿನ್ನ ಸೀನ್ಸ್ ಅಂತೂ ಭಾಳ ಡಿಸ್ಟರ್ಬಿಂಗ್, ಭಾಳ ಕಣ್ಣಲ್ಲಿ ನೀರು ತರಿಸೋವಂಥ ಸೀನ್ಗಳು, ತಡೆಯೋಕ್ಕಾಗಲ್ಲ ಅಂತ ಆ ಸೀನ್ಗಳೆಲ್ಲ ಇತ್ತು ಸೆಕೆಂಡ್ ಹಾಫಲ್ಲಿ. ವೆರಾಸ್ ಫಸ್ಟ್ ಹಾಫ್ ಸ್ವಲ್ಪ ಹ್ಯಾಪಿಯಾಗಿ, ಅದು ಕಾಲೇಜು ಮತ್ತು ಅದು ಇದು ಆ ದೇವಸ್ಥಾನ, ಅವರ ರಾಮ ಮಂದಿರ ಕಟ್ಟೋದಕ್ಕೆ ಅಪ್ಪ ಟ್ರೈ ಮಾಡ್ತಾ ಇರೋದು, ರಾಮದಾಸ ಟ್ರೈ ಮಾಡ್ತಾ ಇರೋದು, ಶಿವಾನಂದ್ ಈಸ್ ಆಲ್ಸೋ ಫ್ರಮ್ ಥಿಯೇಟರ್. ರಂಗಭೂಮಿಯವರು, ಗುಬ್ಬಿ, ಹೌದು, ಈ ಕಡೆ ಚಿಂದೋಡಿ, ಆ ಕಡೆ ಗುಬ್ಬಿ, ಅದ್ರ ಮಧ್ಯೆ ನಾನು ರಂಗಭೂಮಿ. ಬಟ್ ನೀವು ಆಯ್ದುಕೊಂಡಂಥ ಸಬ್ಜೆಕ್ಟ್ ತುಂಬ ಚೆನ್ನಾಗಿತ್ತು ಸರ್. ಆಗಿನ ಕಾಲದಲ್ಲಿ 1-2 ಜಾತಿಗಳನ್ನ ಹೇಗೆ ಒಂದು ಪೊಲಿಟಿಕಲಿ ಡಿಸ್ಟರ್ಬ್ ಮಾಡ್ತಾರೆ ಅನ್ನೋದು ಬಹಳ ಚೆನ್ನಾಗಿತ್ತು ಸರ್. ಈಗ ಇರುತ್ತೆ ಸರ್, ತುಂಬ ಅದು ನ್ಯಾಚುರಲ್ ಆಗಿತ್ತು ಸರ್. ಅದು ಆ ಸಿನಿಮಾ ನೋಡುವಾಗ ಎಲ್ಲೂ ನಮಗೆ ಅಯ್ಯೋ ಇದು ಪರ್ಪಸ್ಲಿ ಇದೊಂದು ಸೀನ್ ಹಾಕಿದ್ದಾರೆ, ಪರ್ಪಸ್ಲಿ ಇದೊಂದು ಫೈಟ್ ಹಾಕಿದ್ದಾರೆ, ಪರ್ಪಸ್ಲಿ ಇಲ್ಲೊಂದು ಬ್ಲಡ್ ಶೆಡ್ ಮಾಡಿದ್ದಾರೆ, ಏನೂ ಇಲ್ಲ ಸರ್. ಇಷ್ಟು ನ್ಯಾಚುರಲ್ ಆಗಿತ್ತು ಅಂದ್ರೆ ಅಷ್ಟು ನ್ಯಾಚುರಲ್ ಆಗಿತ್ತು. ಈಗ ಯಾವಾಗಾದರೂ ನಾನು ಭಾಳ ದಿನ ಆಯಿತು ನಾನು ಸಿನಿಮಾ ನೋಡಿ. ಆ್ಯಕ್ಚುಲಿ ನೀವು ಹೇಳಿದೆ ಸಿನಿಮಾ ನೋಡಿ ಅಂತ, ನಾನು ನೋಡೋಕ್ಕಾಗಲಿಲ್ಲ. ಬಟ್ ಈಗಲೂ ನನಗೆ ಈಚ್ ಆ್ಯಂಡ್ ಎವ್ರಿ ಡೇ ಅಲ್ಲಿ ನಾನು ಕಳೆದಂಥ ದಿನಗಳು ನನ್ನ ಮೈಂಡಲ್ಲಿ ಹಾಗೆ ಇದೆ. ಸೊ ಒಟ್ಟಿನಲ್ಲಿ ಕಥೆಗೆ ಪೂರಕವಾದಂತಹ ಸನ್ನಿವೇಶಗಳನ್ನ ನಾವು ಮಾಡ್ತಾ ಹೋಗ್ತಾ ಇದ್ದಾಗ ನಿನಗೆ ಪಾತ್ರದ ಪರಿಚಯ ಹೇಗಾಗ್ತಾ ಬಂತು? ಒಂದೊಂದೇ ಆಗ್ತಿದ್ದ ಸರ್, ನನಗೆ ಏನಾಯಿತು, ಫಸ್ಟು ಕಾಲೇಜು ಹುಡುಗಿ ಅಂದಾಗ ಒಂದು 2-3 ಸೀನ್ ನಾವು ಮಾಡುವಾಗ ನಾನು ಕಾಲೇಜಲ್ಲಿ ಹೇಗಿದ್ದೀನೋ ಹಾಗೆ ಅಂತ ಅನ್ನಿಸ್ತಾ ಇತ್ತು. ಬರ್ತಾ ಬರ್ತಾ ಆ ಪಾತ್ರ ಹೇಗಾಯಿತು ಅಂದರೆ, ಒಂದು ಇನ್ನೋಸೆಂಟ್ ಹುಡುಗಿಗೆ ಒಂದು ಯಾವುದೋ ಒಂದು ವಿಷಯಕ್ಕೆ ಅದೇನು ಪರ್ಪಸ್ಲಿ ಆಗಿದ್ದಲ್ಲ, ಮಿಸ್ಲೀಡ್ ಆಗಿ ಒಂಥರ ಯಾರನ್ನೋ ಕರ್ಕೊಂಡು ಬರೋಕ್ಕೆ ಹೋಗಿ ಇವಳನ್ನ ಕರ್ಕೊಂಡು ಹೋಗಿ ಇಬ್ಬರು ಒಂದೇ ಥರ ಇರೋದ್ರಿಂದ ಮತ್ತಿನಲ್ಲಿ ಇನ್ನೇನೋ ಒಂದು ಅನಾಹುತ ಆಗೋಯ್ತಲ್ಲಿ. ಅದು ಎಷ್ಟೋ ಈಗ ಸಮಾಜದಲ್ಲಿ ಎಷ್ಟೋ ಇದು ನಡೆಯುತ್ತೆ ಸರ್. ಆವಾಗ ನನಗೆ ಅನಿಸಿದ್ದು ಇಷ್ಟೇ, ಅಯ್ಯೋ ಈ ಥರ ಆದರೆ ಒಂದು ಹುಡುಗಿಗೆ ಎಷ್ಟು ಒಂದು ಮಾನಸಿಕವಾಗಿ ಎಷ್ಟು ಅವಳು ಇದಾಗ್ತಾಳಲ್ಲ. ನನಗೆ ಎಸ್ಪೆಷಲಿ ಆಫ್ಟರ್ ಇವರು ದತ್ತಣ್ಣ ನಂದು ಒಂದು ಸೀನ್ ಆದಮೇಲೆ ಆ ರೈಲ್ವೆ ಟ್ರ್ಯಾಕಲ್ಲಿ ಕುತ್ಕೊಂಡು ನಾನು ಒಂದು ಲೆಟ್ರು ಓದೋದಿದೆಯಲ್ಲ, ಅದು ಈಗಲೂ ನೆನೆಸ್ಕೊಂಡು ನನಗೆ ಅಳು ಬರುತ್ತೆ ಸರ್. ಒಂದು ಇನ್ನೋಸೆಂಟ್ ಸರ್, ಇನ್ನೋಸೆಂಟ್ ಹುಡುಗಿ. ಪಾಲ್ ಭಾಳ ಚೆನ್ನಾಗಿ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ ಸರ್. ಅಪ್ಪ ನನ್ನನ್ನು ಕ್ಷಮಿಸ್ಬಿಡು, ನೀನು ರಾಮ ನನ್ನ ಕಾಯಲಿಲ್ಲ, ರಾಮ ಕಾಯ್ತಾನೆ, ರಾಮ ನೀನು ಹಿಂದಿರ್ತಾನೆ ಅಂತ ಯಾವಾಗಲೂ ಹೇಳ್ತಾ ಇದ್ದೆ. ಆದರೆ ನಾನು ಆ ಅಪಾಯದಲ್ಲಿದ್ದಾಗ ನೀನು ರಾಮ ಬರಲಿಲ್ಲ ಅಪ್ಪ,
ಅಂತ ಹೇಳಿ ಮತ್ತೆ ಅವಳನ್ನು ಕರ್ಕೊಂಡು ಹೋಗಿ ಅದೇ ರಾಮ ಮಂದಿರದಲ್ಲಿ ಹಾಕ್ಬಿಟ್ಟು ಸುಟ್ಬಿಡ್ತಾರೆ. ತುಂಬ ತುಂಬ ಮನಸ್ಸಿಗೆ ಮತ್ತು ಭಾಳ ಒಂದು ಡಿಸ್ಟರ್ಬಿಂಗ್ ಅದು. ಡಿಸ್ಟರ್ಬಿಂಗು ಮತ್ತು ಒಂದು ಪರಿಣಾಮಕಾರಿಯಾದಂಥ ಒಂದು ದೃಶ್ಯ ಸರ್ ಅದು. ಅಂದರೆ ಒಂದು ಇನ್ನೋಸೆಂಟ್ ಹುಡುಗಿಯ ಪಾತ್ರ ನಿಧಾನವಾಗಿ ಒಂದು ಗಂಭೀರವಾದ ಪಾತ್ರವಾಗ್ತಾ ಚೇಂಜ್ ಆಗೋದು ಇದೆಯಲ್ಲ, ಆ ಡೆವಲಪ್ಮೆಂಟ್ ಜೊತೆಗೆ ಬಳಿ ಬಬ್ಲಿಂಗ್ ಆಗಿದ್ದಂಥ ಹುಡುಗಿ ಇದ್ದಕ್ಕಿದ್ದಾಗೆ ಒಂದು ಅವಘಡ ಆದಾಗ ಹೆಂಗೆ ಅದು ಒಂದು ಜಿಂಕೆ ಮೇಲೆ ಒಂದು ಹುಲಿ ಬಿದ್ದು ಹೇಗೆ ಆ ಜಿಂಕೆ ಒದ್ದಾಡಿ ತನ್ನ ಆಸೆ ಆಕಾಂಕ್ಷೆ, ಅವಳು ಆ ಲೆಕ್ಚರರ್ ಮೇಲೆ ಇಟ್ಟಂಥ ಒಂದು ಪ್ರೀತಿ, ತಂದೆ ಮೇಲೆ ಇಟ್ಟಂಥ ಒಂದು ಪ್ರೀತಿ ಭಕ್ತಿ ಇದೆಲ್ಲ ಒಂದು 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 ರಾತ್ರಿ ಒಂದು ಕೆಲವೇ ಗಂಟೆಗಳಲ್ಲಿ ಎಲ್ಲ ಹೋಗ್ಬಿಡುತ್ತೆ. ಅವಾಗ ಅವಳಿಗೆ ಏನು ಮಾಡಬೇಕು? ಈ ಕಡೆ ಅಪ್ಪನಿಗೆ ಮುಖ ತೋರ್ಸೋಕ್ಕಾಗತ್ತಾ? ನನ್ನ ಪ್ರೀತಿನ ನಾನು ಪಡ್ಕೊಳಕ್ಕಾಗತ್ತಾ? ಯಾವುದೂ ಆಗಲ್ವಲ್ಲ, ಯಾಕಿರಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಅದನ್ನು ಪೊಲಿಟಿಕಲಿ ಬಳಸ್ಕೋತಾರೆ ಅವಳು. ಹೌದು ಹೌದು ಹೌದು. ಇದನ್ನು ಕೂಡ ಅವಳ ಸಾವನ್ನು ಕೂಡ ಅವರು ರೇಪ್ ಮತ್ತು ಸಾವು ಎರಡನ್ನೂ ಬೇರೆ ಕ್ಯಾಸ್ಟ್ನವರೇ ಮಾಡಿರೋದಿದು ಅಂತೇಳಿ ಬಳಸ್ಕೊಂಡು ದೊಡ್ಡ ಗಲಾಟೆ ಆಗಿ, ಆಮೇಲೆ ಅಲ್ಲಿ ನಂದು ಡೆಡ್ ಬಾಡಿ ಪ್ರೊಸೆಷನ್ ಹೋಗುವಾಗ ಪ್ರೊಸೆಷನ್ ಅಂತ ಎಷ್ಟು ದಿವಸ ಶೂಟ್ ಮಾಡಿದ್ವಿ ನಾವು ಅದನ್ನು. ಅದು ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರೊಸೆಷನ್ ಆಯಿತು. ಒನ್ ಡೇ ಅದು ಗಲಾಟೆ ಅದೆಲ್ಲ ಆಗೋಯ್ತು. ಆ ಬಿಸಿಲು ಮಲ್ಕೊಂಡು ಆವಾಗ ಶ್ರೀಧರ್ ಅವ್ರು ತುಂಬ ಇದು ಮಾಡಿದ್ರು ಸರ್. ಯಾರೋ ಅಲ್ಲಿ ಪೊಲೀಸ್ ಇವ್ರು ಹ್ಯಾಟ್ ಇರುತ್ತಲ್ಲ ಸರ್, ಅದನ್ನು ತೆಗೆದುಬಿಟ್ಟು ನನ್ನ ಮುಖ ಕೆಡಿಯೋರು ಪಾಪ. ತುಂಬ ಅದಂತೂ ಆ ಸೀನು, ಆ ತಂದೆ ಗೋಳಾಡೋದು, ಅದು ಎಲ್ಲರೂ ಸೇರಿ ಇಲ್ಲ ಇದನ್ನು ಮೆರವಣಿಗೆ ಮಾಡ್ಕೊಂಡು ಹಾಗೆ ಇವಳನ್ನ ಮಾಡೋದು ಬೇಡ, ಕ್ರಿಮೇಟ್ ಮಾಡೋದು ಬೇಡ ಅಂತ ಹೇಳಿ ಮೆರವಣಿಗೆ ಮಾಡ್ಕೊಂಡು ಇಡೀ ಸಾಗರ, ಆ ಸರ್ಕಲ್ಲು ಅದೆಲ್ಲ ಇಡೀ ಸಾಗರ ಗಲ್ಲಿಯಲ್ಲೆಲ್ಲ ನನ್ನ ಮೆರವಣಿಗೆ ಚೆನ್ನಾಗಿತ್ತು ಸರ್. ವೆರಿ ಎಮೋಷನಲ್. ಇದು ಒಂದು ದೊಡ್ಡ ಮಟ್ಟದ ಯಾವುದೇ ಒಬ್ಬ ಹೀರೋನಿಗೆ ಈ ರೀತಿಯ ವೆರೈಟಿ ಆಫ್ ಎಕ್ಸ್ಪ್ರೆಷನ್ಸ್ಗಳು ಸಿಗಲ್ಲ. ಹೌದು ಸರ್. ಇಲ್ಲ ಭಾಳ ಹ್ಯಾಪಿಯಾಗಿರುತ್ತೆ, ಇಲ್ಲ ಇನ್ನೊಂದೇನೋ ಒಂದು ಆಗಿರುತ್ತೆ. ಸೊ ಪಾತ್ರ ಭಾಳ ಚಿಕ್ಕದು ಅನ್ನೋಂಗೂ ಇಲ್ಲ, ಪಾತ್ರ ಭಾಳ ದೊಡ್ಡದು ಅನ್ನೋಂಗೂ ಇಲ್ಲ. ಆದರೆ ವೆರಿ ಇಂಪಾರ್ಟೆಂಟ್, ಲೆಜಿಟಿಮೇಟ್. ಹೌದು. ಅದರಿಂದಾಗಿ ಇಡೀ ಕಥೆಯ ದಿಕ್ಕುಗಳು ಬದಲಾಗ್ತಾ ಹೋಗಿ, ಅದರಿಂದಾಗಿ ಆ ಪಾತ್ರ ಭಾಳ ಮುಖ್ಯವಾಗ್ತಾ ಹೋಗುತ್ತೆ. ಆಮೇಲೆ ತುಂಬ ಮುಗ್ಧತೆ ಇರೋವಂಥ ಪಾತ್ರ ಸರ್ ಅದು. ಯಾಕಂದರೆ ನನ್ನ ಏಜಿಗೆ ಕೂಡ ಅದೇ ತಾನೇ ಕಾಲೇಜ್ ಎಂಟ್ರಿ ನಾನು. ಹೌದು, ಆಗ್ತಾನೆ PUC ಮಾಡ್ತಾ ಇದ್ದೆ. ಅದು ಸೇಮ್ ಅದೇ ಥರ ಪಾತ್ರ ನನಗಿಲ್ಲಿ ಸಿಕ್ತು. ಆಮೇಲೆ ಒಂದು ಸೀನಲ್ಲಿ ನನಗೆ ಎಷ್ಟು ವೆರೈಟಿ ಇದಾಯಿತು ಅಂದರೆ, ನಾನು ಒಂದು ಫಸ್ಟ್ ಸೀನ್ ಹೇಳಿದ್ನಲ್ಲ, ಶ್ರೀಧರ್ ಎಂಟ್ರಿ ಆಗುವಾಗ ಅವಳೊಂದು ಸ್ಟೂಡೆಂಟು, ಒಂದು ಲೆಕ್ಚರರ್, ಒಳಗಡೆ ಹೋದ್ಮೇಲೆ ಇದು ನನ್ನ ಮನೆ, ಇದು ನನ್ನವ್ರದ್ದು ಅನ್ನೋ ಒಂದು ಭಾವನೆ. ಅದಾದಮೇಲೆ ಅಲ್ಲೆಲ್ಲ ಕ್ಲೀನ್ ಮಾಡಿ ಅವಳು ಲಾಸ್ಟಿಗೆ ಕಾಫಿದೊಂದು ಡೈಲಾಗ್ ಹೇಳುವಾಗ, ಇಲ್ಲ ಇದು ನಂದೇ, ಇದು ಈ ನನ್ನ ಎದುರುಗಡೆ ಕೂತಿರೋ ವ್ಯಕ್ತಿ ನನ್ನವರೇ ಅನ್ನೋ ಒಂದು ಭಾವನೆ. ಅದರಲ್ಲಿ ಒಂದು ಸೀನಲ್ಲಿ 3 ಥರ ಅದು ಬಂತು ಅಲ್ಲ, ಮಾಡಿಸಿದ್ರಿ 3 ಥರ ಮಾಡಿಸಿದ್ರಿ. ಹಾಗಾಗಿ ಪ್ರತಿ ಸೀನು ಕೂಡ ಭಾಳ ಗ್ರಿಪ್ಪಿಂಗ್ ಆಗಿ ಹೋಗ್ತಾ ಇತ್ತು. ಈಚ್ ಸೀನ್ ಅದರದೇ ಆದಂಥ ಒಂದು ಇದನ್ನು ಇಟ್ಕೋತಾ ಇತ್ತು. ಆಮೇಲೆ ಎಲ್ಲೆಲ್ಲಿ ಶೂಟ್ ಮಾಡಿದ್ವಿ ನಾವು, ಒಂದು ಐ ಥಿಂಕ್ ಒಂದು ಹಾಡನ್ನು ಸಿಗಂದೂರು ಹೌದು ಅಲ್ವಾ, ರೇಖಾ ಪ್ರಕಾಶ್ ಅವರು. ಅಯ್ಯೋ, ಅವರಂತೂ ಅಮೇಝಿಂಗ್ ಸರ್. ತುಂಬ ನನಗೆ ಅವ್ರಿಗೆ ನಾನು ಇಷ್ಟ ಆಗಿ ಅವರು ಒಂದು ಹೊಸ ಡ್ರೆಸ್ ತಂದಿದ್ರು. ಅದಕ್ಕೆ ನನ್ನ ಆ ಸಾಂಗ್ ಶೂಟ್ ಮಾಡುವಾಗ ಇದನ್ನು ನೀನು ಹಾಕೋ ಅಂತ ಕೊಟ್ಟು ಅವರೇ ಹೇರ್ ಸ್ಟೈಲ್ ಎಲ್ಲ ಮಾಡಿದರು ನನಗೆ. ನೀನು ರೇಖಾ ಥರ ಕಾಣಿಸ್ತೀಯ ನೋಡು ಅಂತ ಹೇಳಿ ಅವರೇನೋ ಒಂದು ಜಡೆ ಎಲ್ಲ ಹಾಕಿ ಎಲ್ಲ ಮಾಡಿದರು. ಅಷ್ಟು ಪ್ರೀತಿ ತೋರಿಸಿದ್ದಾರೆ ಸರ್ ಪ್ರತಿಯೊಬ್ಬರು ಅಷ್ಟೇ. ಇಲ್ಲ, ಅವ್ರಿಗೂ ಕೂಡ ಭಾಳ ನ್ಯಾಚುರಲ್ ಆಗಿರಬೇಕು, ಸಾಂಗ್ ಥರ ಎಲ್ಲ ಇರಬಾರ್ದು, ಏನೇನೋ ಆಗಬಾರ್ದು ಅಂತೇಳಿ ನ್ಯಾಚುರಲ್ ಆಗಿ ಕೆಲಸಗಳು ಅವು ಇವು. NSS ಕ್ಯಾಂಪ್ ಅದು. NSS ಅಲ್ಲ, ನಾವು ಅದು ಕಾಲೇಜ್ದೊಂದು ಟ್ರಿಪ್ದು ಒಂದು ಇದು ಮಾಡೋದಲ್ಲ, ಅದು ಅದೇ ಥರನೇ ಮಾಡಿದ್ದು. ಆ ಬಾಂಡ್ಲಿ ಎಲ್ಲ ಎತ್ಕೊಂಡು NSS ಕ್ಯಾಂಪ್ ರೋಡ್ ಮಾಡ್ತಾ ಇರ್ತಾರೆ, NSS ಕ್ಯಾಂಪ್ ಮಾಡ್ತಿರ್ತಾರೆ. ಆ ಕ್ಯಾಂಪಲ್ಲಿ ಹಾಡಿಗೆ ಅದು ಲೀಡ್ ಆಗುತ್ತೆ, ಹಾಡು ಇರುತ್ತೆ, ಆ ಕ್ಯಾಂಪ್ನಿಗೆ ಕೆಲಸಗಳು ಇರುತ್ತೆ, ಜೊತೆಯಲ್ಲೇ ಮಾಡಬೇಕು ಅಂತೆಲ್ಲ ಅವ್ರಿಗೆ ಜೊತೆ ಡಿಸ್ಕಸ್ ಮಾಡಿದ್ದು ಭಾಳ ಚೆನ್ನಾಗಿ ಸರ್. ಅಲ್ಲೂ ಕೂಡ ನೀವು ಯಾರಿಗೂ ಇವಳು ಹೀರೋಯಿನು, ಇವಳನ್ನ ಸ್ವಲ್ಪ ಜಾಸ್ತಿ ತೋರಿಸೋಣ ಅದಿಲ್ಲ ಸರ್. ಎಲ್ಲರಿಗೂ ಒಂದೇ ಥರ. ನಾನು ಅದೇ ಅಂತ ಇದೆ, ನಾನು ಹೀರೋಯಿನ್ ಅಲ್ಲ, ನನಗೊಂದ್ಸತಿ 1-2 ಶಾಟ್ ಜಾಸ್ತಿ ಇಡ್ಬೋದಲ್ಲ, ಲಿರಿಕ್ ಇರ್ಬೋದಲ್ಲ ಅಂತ. ಅದು ಎಲ್ಲೂ ಮಾಡಿಲ್ಲ ಸರ್. ಒಂದೇ ಒಂದು ಕಡೆ ನಮ್ಮಿಬ್ಬರದು ನೋಡೋದೊಂದಿದೆ ಅಷ್ಟೇ. ಅದು ಏನು ಮುಂದೆ ಅದು ಬಳಸ್ಕೊಳ್ಳೋಕೆ ಬೇಕಾಗಿದ್ದರಿಂದ ಅದನ್ನು ಆ ರೀತಿ ಅದನ್ನು ಮತ್ತೆ ಮಾಡಿದ್ದೆ. ಆಮೇಲೆ ನಾನು ಸತ್ತಾದ್ಮೇಲೆ, ನನ್ನ ಕ್ಯಾರೆಕ್ಟ್ರು ಸತ್ತಾದ್ಮೇಲೂ ಶ್ರೀಧರ್ ಅವರು ಒಂದು
ತುಂಬ ನೋವಿನಿಂದ ಹೇಳ್ತಾರೆ, ನಾನು ಭಾಳ ಸಂಗಾತಿಯಾಗಿ ಮಾಡ್ಕೋಬೇಕು ಅಂತಿದ್ದೆ. ಮಾಡ್ಕೋಬೇಕಾಗಿತ್ತು. ಯಾರು ನಿನಗೂ ಅವಳಿಗೂ ಏನು ಸಂಬಂಧ ಅಂತ, ಅವಳು ನನ್ನ ಹೆಂಡತಿ ಆಗೋ ಅವಾಗ ಹೆಂಗಾಗುತ್ತೆ ಸರ್ ಅದು ಆ ಸೀನು. ಅಲ್ಲಿವರೆಗೂ ಅವ್ರು ಎಲ್ಲೂ ಯಾವ ನೋಟದಲ್ಲೂ ಅದನ್ನು ತೋರಿಸಿಲ್ಲ ಅವರು. ಸೊ ಎಲ್ಲ ಒಂದು ಸುಪ್ತ ಒಳಗಡೆ ಗುಪ್ತವಾಗಿ ಇಟ್ಕೊಂಡಿರ್ತಾನೆ ಹೊರತು ಎಲ್ಲೂ ಹೇಳಿರೋದಿಲ್ಲ. ಯಾಕೆಂದರೆ ಈ ಸರ್ ಪ್ರೊಫೆಸರ್ ಸ್ಟೂಡೆಂಟ್, ಸೊ ಅದನ್ನೆಲ್ಲೂ ಅದನ್ನು ವಾಚ್ಯವಾಗಿ ಇದಾಗಲಿ ಹೇಳೋದಿಲ್ಲ. ಬಟ್ ಅದನ್ನು ಒಳಗಡೆನೇ ಕಾಯ್ಕೊಂಡು ಕೂತಿರ್ತಾನೆ. ಅದು ಇದೆಲ್ಲ ಆದಾಗ ಈ ಸೋ ಡಿಸ್ಟರ್ಬ್ಡ್, ಅವನು ಹೇಳಲೇಬೇಕಾಗಿ ಬರುತ್ತೆ ಅದನ್ನು. ಸೊ ಒಂದು ಪಾತ್ರಕ್ಕೂ ಅದರದ್ದೇ ಆದಂಥ ಡೆಸ್ಟಿನಿಗಳು ಮತ್ತು ಗುರಿ ಎರಡೂ ಭಾಳ ಫಿಕ್ಸ್ ಆಗಿ ಬರ್ತಾಯಿತ್ತು. ಸೊ ನಿನ್ನ ಪಾತ್ರದಲ್ಲಿ ನಾನು ಅಬ್ಸರ್ವ್ ಮಾಡಿದ ಹಾಗೆ ಆ ಡೆವಲಪ್ಮೆಂಟ್ ಏನಿದೆ, ಆ ಮುಗ್ಧ ಹುಡುಗಿಯಿಂದ ಅದೊಂದು ಗಂಭೀರ ಸ್ವರೂಪಕ್ಕೆ ತಿರುಗುವಂಥದ್ದು, ಅದು ಭಾಳ ಚೆನ್ನಾಗಿ ಮನಸ್ಸಿನ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರುತ್ತೆ. ಸೊ ಅದು ಕೇವಲ ಕೆಲವು ಸೀನ್ಗಳಿದೆ ಇತ್ತು ಅಂತ ಅನಿಸುತ್ತಲ್ಲ, ಬಟ್ ಇಡೀ ಸಿನಿಮಾ ಪೂರ ಅದಿದೆ ಅಂತ ಅನಿಸ್ತಾ ಇತ್ತು ಸರ್. ಬರೀ 2 ಸೀನ್ 3 ಸೀನ್ ಅಷ್ಟೇ ಇರಲಿಲ್ಲ. ಅಲ್ಲೆಲ್ಲೋ ಕಾಲೇಜಲ್ಲಿ ಏನೋ ನಡೀತಾ ಇದ್ದರೆ ಇಲ್ಲಿ ಈ ರೆಫರೆನ್ಸ್ ಬಂದಿರೋದು, ಅಲ್ಲಿ ಶ್ರೀಧರ್ ಇರ್ತಿದ್ದ, ಇನ್ನೊಂದೇನೋ ಆಗ್ತಿದ್ದು, ಇನ್ನೆಲ್ಲೋ ಆಗ್ತಾ ಇದೆ ಅಂದರೆ ಇಲ್ಲಿ ಶೀಲಾ ಇರ್ತಾ ಇದ್ಲು, ಶೀಲನ್ ಜೊತೆ ಆಗ್ತಿದ್ದು, ರಾಮದಾಸ್ ಜೊತೆ ಹೋಗಬೇಕು ಅಂದರೆ ಅಪ್ಪನ ಜೊತೆ ಹೋಗ್ತಿದ್ದಾಗ ಮತ್ತೆ ಶೀಲಾ ರೆಫರೆನ್ಸ್. ಸೊ ಒಂದು ರೀತಿ ಥ್ರೂಔಟ್ ಸಿನಿಮಾದಲ್ಲಿ ಆ ಶೀಲಳ ಕ್ಯಾರೆಕ್ಟ್ರು ಆ ಹೆಸರಿಗೆ ತಕ್ಕ ಹಾಗೆ ಶೀಲಾ ಕಳೆದುಕೊಂಡ್ಲು ಅನ್ನೋದನ್ನು ಕೊನೆಗೆ ತರೋದ್ರಿಂದ ಆ ಪಾತ್ರ ಒಂದು ರೀತಿ ಮನಸ್ಸಿನಲ್ಲಿ ಉಳಿಯೋ ಹಾಗೆ ಆಗಿತ್ತು ಸರ್. ಇದು ಕ್ಯಾಮ್ರಾ ಮುಂದೆ ಹೇಳಬೇಕೋ ಬೇಡ ಗೊತ್ತಿಲ್ಲ ನನಗೆ, ಆದರೆ ಒಂದು ಹೇಳ್ತೀನಿ, ಧರ್ಮಸ್ಥಳದ ಇನ್ಸಿಡೆಂಟ್ ನಾನು ಓದಿದಾಗ ಆ್ಯಕ್ಚುಲಿ ನನಗೆ ಆ ಸ್ಫೋಟದ ನನ್ನ ಕ್ಯಾರೆಕ್ಟ್ರು ನೆನಪಾಯಿತು ನನಗೆ. ನೋಡಿ, ಇವತ್ತಿಗೂ ಪ್ರಸ್ತುತ, ಹೌದು, ಇವತ್ತಿಗೂ ಆಗ್ತಾ ಇದೆ, ಈಗಲೂ ಅದು ನಡೀತಾ ಇದೆ, ಸುತ್ತಮುತ್ತ ನಮ್ಮ ಸಮಾಜದಲ್ಲಿ ಕಾಣಿಸ್ತಾ ಇದೆ. ಅದು ಯಾರು ಏನು ಎತ್ತು ಏನು ಗೊತ್ತೇ ಆಗೋದಿಲ್ಲಲ್ಲ ಸರ್. ಅದು ಸಿನಿಮಾದಲ್ಲೂ ಹಾಗೆ ತಾನೆ. ನನಗೆ ಅವಳದು ನೋಡುವಾಗೆಲ್ಲ ನಾನು ಇಂಥದ್ದೊಂದು ಪಾತ್ರ ಮಾಡಿದ್ನಲ್ಲ, ಎಷ್ಟು ರೆಲೆವೆಂಟ್ ಆದಂಥ ಪಾತ್ರ, ಅದು ಎಷ್ಟು ನ್ಯಾಚುರಲ್ ಆದಾಗಿ ಅದು ಹೇಳ್ತಾ ಬಂತು. ಮತ್ತು ಅದರಿಂದ ಆದಂಥ ಒಂದು ದೊಡ್ಡ ಇಡೀ ಕತೆ ಘಟನೆ ಫ್ಯೂಚರಿಸ್ಟಿಕ್ ಆಗಿ, ಅಂದರೆ ಇತ್ತೀಚೆಗಾಗೋದಲ್ಲ, ಅವತ್ತೇ 87ನಲ್ಲೇ ಮಾಡಿ ತೋರಿಸಿದ್ವಿ. ಹೌದು. ಅದನ್ನು ಹೇಗೆ ಒಬ್ಬ ಪೊಲಿಟಿಷಿಯನ್ನು ಎಲ್ಲವನ್ನ ತನ್ನ ಸ್ವಾರ್ಥಕ್ಕೆ ಇನ್ನೋಸೆಂಟ್ ಪೀಪಲ್ಸ್ ಜೊತೆ ಹೇಗೆ ಆಟ ಆಡ್ತಾನೆ ಅವನು ಸ್ವಾರ್ಥಕ್ಕೆ ಬಳಸ್ಕೊಂಡು ಅದನ್ನು ಬೇರೆಯವ್ರ ಮೇಲೆ ಹಾಕಿ ಗಲಭೆ ಎಬ್ಸಿ, ಈ ಕಡೆನೂ ನಾನಿದ್ದೀನಿ ಎಂದು ಆ ಕಡೆನೂ ನಾನಿದ್ದೀನಿ ಅಂತ ಹೇಳಿ ಭಾಳ ಚೆನ್ನಾಗಿ ಮಾಡಿದ್ರು ದತ್ತಣ್ಣ. ದತ್ತಣ್ಣ ಅದಕ್ಕೆ ರಾಜ್ಯ ಪ್ರಶಸ್ತಿ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅಂತ. ಅಲ್ಲ, ನಿನಗೆ ಬಂತ? ಇಲ್ಲ, ಅದು ಕೊನೆ ಗಳಿಗೆಯಲ್ಲಿ ಇದಾಯ್ತು. ನಿಮಗೂ ಗೊತ್ತು, ನನಗೂ ಗೊತ್ತು. ಬಟ್ 4 ಅವಾರ್ಡ್ ಏನೋ ಬಂತು ಅದಕ್ಕೆ. ಕೊನೆ ಹಿಂದಿನ ದಿವಸ ವಿಜಯಮ್ಮ ಅವ್ರು ಹೇಳಿದ್ರು ನನಗೆ, ನೀನು ನಾಳೆ ಗುಡ್ ನ್ಯೂಸ್ ಇದೆ ಅಂತ ಹೇಳಿ. ಬಟ್ ಬೆಳಗ್ಗೆ ಅಷ್ಟೊತ್ತಿಗೆ ಬೇರೆಯವ್ರಿಗಾಗಿತ್ತು. ಪರವಾಗಿಲ್ಲ, ನನ್ನ ಸಿನಿಮಾಗೆ ಬಂತಲ್ಲ, ಅದು ನನ್ನೂರಲ್ಲಿ ರಾಜ್ಯ ಪ್ರಶಸ್ತಿ ಒಂದು ವೇದಿಕೆ ರೆಡಿ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಂಗೆ ಖುಷಿ ಆಯ್ತು. ಅಲ್ವಾ, ದಾವಣಗೆರೆಯಲ್ಲೇ ಫಂಕ್ಷನ್ ಬೇರೆ, ರಾಜ್ಯ ಪ್ರಶಸ್ತಿ ಎಲ್ಲ ಅಲ್ಲಿ ಹೋಗಿದ್ವಿ, ಬಸ್ಸಲ್ಲಿ ಹೋಗಿದ್ವಿ, ಎಲ್ಲ ಒಟ್ಟಿಗೆ ಹೋಗಿ ಅದನ್ನು ಅಟೆಂಡ್ ಮಾಡಿದ್ವಿ. ಸೊ ಒಂದು ಸಕ್ಸಸ್ಫುಲ್ ಸಿನಿಮಾದ ಬಿಗಿನಿಂಗ್ ಟು ಎಂಡ್ ಅದು ರಿಲೀಸ್ ಆಗಿ ಅದಕ್ಕೆ ಅವಾರ್ಡ್ ಬಂದು ಅದೆಲ್ಲ ಆಗಿ ನಾವು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಟ್ ನಮ್ದದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂತಹ ಒಂದು ಸಿನಿಮಾವನ್ನು. ಬರೀ ಸಿನಿಮಾ ಅಷ್ಟೇ ಅಲ್ಲ ಸರ್, ನಾನು ಎಲ್ಲೇ ಹೋದ್ರು ನಮ್ಮ ಡೈರೆಕ್ಟರ್ ಅಂತಲೇ ಹೇಳೋದು, ನನ್ನ ಹೀರೋ ಅಂತಲೇ ಹೇಳೋದು ಶ್ರೀಧರ್ ಅವ್ರಿಗೆ. ಅದು ನಿಜ. ಹಾಗೇನೆ ಅದು ನಮ್ಮದು, ನಮ್ಮ ಇಡೀ ಕುಟುಂಬದ್ದು, ಆಸ್ಫುಟ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು.